ಪ್ಲಸ್ ಇದ್ದಾರೆ, 76 ಪ್ಲಸ್ ಫಾಲೋವರ್ಸ್ ಇದ್ದಾರೆ. ಸೊ ಆಗಿಲ್ಲ ಇಲ್ಲಿ ಸೈಕ್ಲೋನ್ ಅದೇ ಪರಿಸ್ಥಿತಿ ನಮಗೆ ಕೂಡ ಬಂದಿತ್ತು ಗೈಸ್. ನೋಡಿ ನಮಗೆ ಎಂತ ಆರ್ಡರ್ ಮಾಡಿದ್ರೆ ಏನು ತಿನ್ಬೇಕಂತ ಖುಷಿ ಆಗುದಿಲ್ಲ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತಾವೆಲ್ಲರೂ ಹೇಗಿದ್ದೀರಿ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸ್ತೇನೆ. ನೋಡಿ, ಬೆಳಗಿನ ಬ್ರೇಕ್ಫಾಸ್ಟಿಗೆ ಚಪಾತಿ ಮಾಡ್ತಾ ಇದ್ದೇವೆ, ಅದರ ಜೊತೆಗೆ ಎಗ್ ಬುರ್ಜಿ ಕೂಡ ಮಾಡ್ತಾ ಇದ್ದೇವೆ. ಓಟ್ಸ್ ಮಾಡಿ ಕೊಟ್ಲು ಹಾಲಿಗೆ ಹಾಕಿ. ಆಮೇಲೆ ಇದಕ್ಕೆ ಫ್ರೂಟ್ಸ್ ಹಾಕಿದ್ದಾಳೆ, ಬನಾನಾ, ಸೀಡ್ಸ್ ಮತ್ತು ಡ್ರೈ ನಟ್ಸ್. ಈ ರೀತಿ ಆಗ್ತದೆ, ಈ ರೀತಿ ಬರ್ತದೆ. ಹಾಯ್ ಗೈಸ್, ನೋಡಿ ಇವತ್ತು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಏನಂತ ಹೇಳಿದರೆ, ನಂದು ಕೆಲವೆಲ್ಲ ಫನ್ ವಿಡಿಯೋ ಇತ್ತು, ಸೊ ಅದನ್ನೆಲ್ಲ ಮಾಡಿದ್ದು. ಒಳ್ಳೊಳ್ಳೆ ಕಂಟೆಂಟ್ ನಮ್ಮದೇ ಓನ್ ವಾಯ್ಸಲ್ಲಿ ಮಾಡುವಂಥದ್ದು ಒಳ್ಳೊಳ್ಳೆ ಕಂಟೆಂಟ್ ಎಲ್ಲ ಮಾಡ್ತಾ ಇದ್ದೇನೆ. ಹಾಗೆ ಅದನ್ನು ಕೂಡ ಈಗ ಮಾಡಿ ಆಯಿತು. ಸೊ ಅದರಲ್ಲಿ ನಿಮ್ಮ ಜೊತೆ ಮಾತಾಡುವ ಅಂತ, ಅಂದರೆ ಇದೇ ವಿಡಿಯೋದ ಜೊತೆ ನಿಮ್ಮ ಜೊತೆ ಮಾತಾಡುವ ಅಂತೇಳಿ ಜಸ್ಟ್ ಅಂದರೆ ನಿಮಗೆ ಸಮತ ಇಲ್ಲದಿದ್ದರೆ, ಈಗ ನಾನೊಂದು ಯಾವುದಾದ್ರೂ ಒಂದು ಫನ್ ವಿಡಿಯೋ ಮಾಡಿದ್ರೆ ಗೊತ್ತಾಗಲಿಕ್ಕಿಲ್ಲ ನಿಮಗೆ ಕೂಡ, ತಮ್ಮೆಲ್ಲರಿಗೂ ಕೂಡ. ಹಾಗೆ ನಾನು ಕೆಲವೊಮ್ಮೆ ಶಾರ್ಟ್ಸಲ್ಲಿ ಹಾಕ್ತೇನೆ, ಕೆಲವೊಮ್ಮೆ ಫನ್ ವಿಡಿಯೋ ಎಲ್ಲ ಹಾಕೋದಿಲ್ಲ. ಅದನ್ನೆಲ್ಲ ಹೆಚ್ಚಾಗಿ ಫೇಸ್ಬುಕ್ಕಲ್ಲಿ ಹಾಗೂ ಇನ್ಸ್ಟಾಗ್ರಾಮ್ ಐಡಿ ಹಾಕ್ತೇನೆ ನಾನು. ಇನ್ಸ್ಟಾಗ್ರಾಮ್ ನೋಡಿ, ಇನ್ಸ್ಟಾಗ್ರಾಮ್ ಐಡಿ ಶರ್ಮಿಳಾ JK5 ಹಾಗೂ ಫೇಸ್ಬುಕ್ಕಲ್ಲಿ ಜಾಸ್ತಿಯಾಗಿ ಹಾಕ್ತೇನೆ. ಯಾಕೆ ಹೇಳಿದ್ರೆ ಇದೆಲ್ಲ ಒಂದು ಕಂಟೆಂಟ್, ನಮ್ಮದು ಓನ್ ಕಂಟೆಂಟ್ ಅಲ್ಲ, ಅದಕ್ಕೆಲ್ಲ ಒಳ್ಳೆ ರೀತಿಯಲ್ಲಿ ಒಳ್ಳೆ ಸ್ಕೋಪ್ ಉಂಟು. ಬಟ್ ನನಗೆ ಅದರಲ್ಲಿ ಕೂಡ ಹೆಚ್ಚಿನ ಫಾಲೋವರ್ಸ್ ಇದ್ದಾರೆ, 76 ಪ್ಲಸ್ ಇದ್ದಾರೆ, 76 ಪ್ಲಸ್ ಫಾಲೋವರ್ಸ್ ಇದ್ದಾರೆ. ಹಾಗಾಗಿ ನಾನು ಜಾಸ್ತಿ ಅದರಲ್ಲಿ ಹಾಕ್ತೇನೆ. ನಮ್ಮ ಬೆಕ್ಕಿಗೆ ಚೈನ್ ಹಾಕಿದ್ದೀವಿ, ಬಂತು ನೋಡಿ, ವಿಡಿಯೋ ತೋರಿಸ. ಅವಳಿಗೆ ಇವತ್ತು ಹಾಕಿದಷ್ಟೇ ನೋಡಿ, ಅವಳಿಗೆ ನೆಕ್ಲೆಸ್ ಬಂತು, ನೆಕ್ಲೆಸ್ ನಮ್ಮ ಬೆಕ್ಕಿಗೆ. ಇನ್ಸ್ಟಾಗ್ರಾಮಲ್ಲಿ ಕೂಡ ಅಷ್ಟೇ ನನಗೆ ಜಾಸ್ತಿ ಫಾಲೋವರ್ಸ್ ಎಲ್ಲ ಆಗಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಕೂಡ ಹೆಚ್ಚಿನ ಫಾಲೋವರ್ಸ್ ಇದ್ದಾರೆ. ಹಾಗೂ ಶಾರ್ಟ್ಸಲ್ಲಿ ನಾನು ಅಂತ ಹೇಳಿದ್ರೆ ಬ್ಲಾಗ್ಸ್ ಹಾಕ್ತೇನಲ್ಲ, ಹಾಗೆ ನಾನು ಹೆಚ್ಚಾಗಿ ಕೆಲವೊಮ್ಮೆ ಫನ್ ವೀಡಿಯೋಸ್ ಎಲ್ಲ ಹಾಕೋದಿಲ್ಲ, ನೀವು ಅದರಲ್ಲಿ ನೋಡ್ಬೋದು ಹೋಗಿ. ಓಕೆ, ಆಮೇಲೆ ಈಗೆಲ್ಲ ಆಯಿತು. ಹಾಗೆ ನಿಮ್ಮ ಜೊತೆ ನಾನು ಮಾತಾಡಿದ್ದು, ಮತ್ತು ಅಂದರೆ ಸ್ವಲ್ಪ ಮಾತಾಡಿದ್ದು. ಯಾಕೆ ಹೇಳಿದರೆ ಒಂದು ಬೆಳಿಗ್ಗೆದ ಕಂಟಿನ್ಯೂ ಬ್ಲಾಗ್ ಇರ್ತದಲ್ಲ, ಹಾಗೆ ಇದನ್ನೇ ಯಾಕೆ ಬಿಡುದು ಅಂತೇಳಿ ಇದನ್ನು ಕೂಡ ನಾನು ನೈಟು ಕೂಡ ವಿಡಿಯೋ ಮಾಡಿದ್ರು ಕೂಡ ಇದು ಅದ್ರ ಜೊತೆ ಈ ಬೆಳಗಿನ ವಿಡಿಯೋ ಉಂಟಲ್ಲ, ಅದ್ರ ಜೊತೆ ಇದು ಕೂಡ ಹೋಗ್ತದೆ ವಿಡಿಯೋ. ಅದಕ್ಕೆ ಈಗ ಭಾರಿ ಖುಷಿ, ಚೂರು ತೋರಿಸ್ತೀನ, ಭಾರಿ ಖುಷಿ ಆಯ್ತು. ಅದಕ್ಕೆ ನೆಕ್ಲೆಸ್ ಹಾಕಿದೆ. ಇಲ್ಲ ಬಾ 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 ಶೇ ಅದನ್ನ ಹಾಕ ಮಾರೆ. ಬಂದು ಆಗ ಅದಕ್ಕೆ ಅದು ನೆಕ್ಲೆಸ್ ಹಾಕಿದ್ದೀಗ. ಅದಕ್ಕೆ ಭಾರಿ ಖುಷಿ ನನಗೆ. ಬೆಳಿಗ್ಗೆಯಿಂದ ಬ್ಲಾಗ್ ಅಂತ ಕಂಟಿನ್ಯೂ ಮಾಡ್ತೇನೆ. ಮತ್ತೆ ನೋಡಿ, ಖಾಲಿ ವಿಡಿಯೋ ನೋಡೋದಲ್ಲ, ಹಾಗೆ ಯಾರು ಫ್ರೆಶ್ ಆಗಿ ವಿಡಿಯೋ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ನಮಗೆ ಹೀಗೆ ಸಪೋರ್ಟ್ ಮಾಡಿಕೊಂಡು ಹೋದಾಗೆ ನಮಗೆ ಕೂಡ ಹೆಚ್ಚಿನ ವಿಡಿಯೋ ಹಾಕುವ ಅಂತೇಳಿ ಉಲ್ಲಾಸ ಬರ್ತದೆ. ಹಾಗೂ ಸಬ್ಸ್ಕ್ರೈಬರ್ ಜಾಸ್ತಿ ಆದಷ್ಟು ಕೂಡ ನಮಗೂ ಸಂತೋಷ. ಮತ್ತು ಬೇರೆ ಏನಿಲ್ಲ, ಈಗ ಬೆಕ್ಕಿದೆ ಸಂಭ್ರಮ ಆಗಿದೆ. ಅದಕ್ಕೆ ಇವಳು ಸ್ವೀಟ್ ಹಾಕಿದೆ, ಅದನ್ನು ಈಗ ಜಸ್ಟ್ ಬಂದದ್ದು ಆನ್ಲೈನಲ್ಲಿ, ಹಾಗೆ ಅವಳು ಹಾಕಿದ್ಲು. ಅದಕ್ಕೆ ಈಗ ಭಾರಿ ಖುಷಿ. ಈಗ ಅದಕ್ಕೆ ಆಚೆ ಈಚೆ ಹೋಗುದು, ಅದು ಸೌಂಡ್ ಆಗ್ತದಲ್ಲ, ಅದಕ್ಕೋಸ್ಕರ ನನಗೆ ಕೂಡ ಈಗ ಬೆಕ್ಕಿನ ಜೊತೆ ಸ್ವಲ್ಪ ಆಟ ಆಡಬೇಕು, ಖುಷಿ ಆಗ್ತದೆ ಅವಳ ಜೊತೆ ಆಟ ಆಡಲಿಕ್ಕೆ. ಹಾಗೆ ನಾಳೆ ವ್ಲಾಗ್ಸ್ ಹಾಕ್ತೇನೆ, ನಾಳೆ ಕೂಡ. ಹಾಗೆ 2 ದಿನಕ್ಕೊಮ್ಮೆ ವ್ಲಾಗ್ಸ್ ಬರ್ತಾ ಇರ್ತದೆ. ಸೊ ನಿಮಗೆ ಒಳ್ಳೊಳ್ಳೆ ವಿಡಿಯೋಗಳು ಬರ್ತದೆ, ಬೇರೆ ಬೇರೆ ವಿಡಿಯೋಗಳು ಬರ್ತದೆ, ಎಂಜಾಯ್ ಮಾಡಿ. ಓಕೆ, ಬೇಕಂತಲೇ ಬರೋದು ನೋಡಿ ಆಚೆ ಈಚೆ. ಓಕೆ ಫ್ರೆಂಡ್ಸ್, ಬೈ ಬಾಯ್. கம்மன் மிங்கல நம்ம காட்டுல நான் தான் கிங்க மோன மன்மதா ஆசை கொள்ளுதா கண்ணை கட்டுதா கிம்பீரிங் நான் சொக்குறேன்டி விக்குறேன்டி ஒத்தையில நிற்கிறேன் நான் தித்திக்காவா பத்திக்காவா ஒத்தை கோத்த ஆடரே. ನೋಡಿ, ನಮ್ದು ಫ್ಯಾಮಿಲಿ ರೀತಿಯಲ್ಲಿ ಮಾಡಿದ್ದು. ಯಾಕೆ ಹೇಳಿದ್ರೆ ಔಟ್ ಸೈಡ್ ಹೊರಟದು ನಾವು, ಇರಲಿ ಹಾಗಾಗಿ ಪರವಾಗಿಲ್ಲ. ಮತ್ತೆ ಇಲ್ಲಿ ಸ್ವಲ್ಪ ಶೂಟಿಂಗ್ ಎಲ್ಲ ಇತ್ತು, ಹಾಗೆ ಇಲ್ಲೆಲ್ಲ ಸ್ವಲ್ಪ ಚಲ್ಲಪಿಲ್ಲಿ ಆಗಿದೆ, ಇಗ್ನೋರ್ ಮಾಡಿ. ಅದೇನಾಗಲಿಲ್ಲ, ಅದನ್ನೀಗ ಸರಿ ಮಾಡ್ತೇವೆ ನಾವು ಕೂಡಲೇ. ಆಮೇಲೆ ಈಗ ನಾವು ಫ್ಯಾಮಿಲಿ ರೀಲ್ ಮಾಡ್ಲಿಕ್ಕೆ ಅಂತ ಹೊರಟದು. ಸೊ ಆಗಲಿಲ್ಲ, ಇಲ್ಲಿ ಸೈಕ್ಲೋನ್
ಜೋರು ಗಾಳಿ ಮಳೆ ಗುಡುಗು ಇಲ್ಲಿ ಜೋರು ಹಾಗೆ ಗಾಳಿ ಮನೆ ಒಳಗೆ ಮಳೆ. ಒಂದು ಟಪ್ ಅಂತ ಮತ್ತೆ ಇಲ್ಲಿ ನನ್ನ ಮಗಳ ಮೊಬೈಲಿಗೆ ನಿನ್ನೆ ಟ್ರೀಟಿ ಅಂತದಾಯ್ತು. ಭೂಕಂಪ ಆಗೋದಕ್ಕೆ ಇದು ಬರ್ತಲ್ಲ ಅಲರ್ಟ್ ಬೀಪ್ ಬರ್ತದೆ. ಅದರ ಬಗ್ಗೆ ನಿನ್ನೆ ಮಗಳಿಗೆ ಬಂದಿತ್ತು, ಹಾಗೆ ಇವತ್ತು ನೋಡುವಾಗ ಕರೆಕ್ಟ್ ಆಯಿತು. ಎಲ್ಲಿಯೋ ಸೈಕ್ಲೋನ್ ನೋಡಿತಾ ಉಂಟು ಈಗ ಆಚೆ ಬಂಗಾಳ ಕೊಲ್ಲಿಯಲ್ಲಿ ಅದಕ್ಕೆ ನಮಗೆ ಎಫೆಕ್ಟ್ ಆಗಿ ನಮಗೆ ಜೋರು ಗುಡುಗು ಸಿಗಲಿಂದ ಕುಡಿದ ಜೋರಾದ ಗಾಳಿ ಮಳೆ ಬಂದಿದೆ. ನಾನೊಂದು ಈಗೊಂದು ವಿಡಿಯೋ ತೋರಿಸಿದ್ದೆ, ಜಸ್ಟ್ ಕುಕ್ಕರ್ ಇದಾಗೋದು ಮುಗಿಯೋದು ಅದ್ರ ಅಲ್ಲ, ಕುಕ್ಕರ್ ಬ್ಲಾಸ್ಟ್ ಆದ್ರೆ ವಿಸಿಲಿಂದ ಫುಲ್ಲು ಗ್ಯಾಸ್ ಆಫ್ ಆಗಿ ಉಂಟಲ್ಲ, ಫುಲ್ಲು ನೀರು ಚಿಮ್ಮಿದು ನೋಡಿ. ಇದು ಪರಿಸ್ಥಿತಿ ನಂಗೆ ಬಂದಿತ್ತು ಸೇಮ್. ತೋರಿಸಿ ಫಸ್ಟ್ ಇಂದ ನೋಡಿ ಗೈಸ್, ಅವಳು ಇಟ್ಕೊಂಡು ಅಂತ ಮಾಡೋದು ಗಾಳಿ ಬಿಡುದ. ಅದೇ ಪರಿಸ್ಥಿತಿ ನಮ್ಗೆ ಕೂಡ ಬಂದಿತ್ತು ಗೈಸ್ ನೋಡಿ. ಅದೇ ಸೇಮ್ ಆಗೇ ಆದದ್ದು, ನನಗೆ ಸೇಮ್ ಆಗೇ ಆದದ್ದು. ಆದ್ರೆ ಅವರು ಮಾತ್ರ ಕೆಳಗೆ ಬಿದ್ದಿದ್ದಾರೆ ನೋಡಿ, ಕೆಳಗೆ ಬಿದ್ರು ಪಾಪ. ನಾನು ಅಂತ ಮಾಡಿದೆ ಗೊತ್ತುಂಟಾ, ಹಾಗೆ ನೀರು ಚಿಮ್ತಾ ಇರುವಾಗಲೇ ನಾನು ಹೀಗೆ ಕುಕ್ಕರನ್ನು ಹಿಡ್ಕೊಂಡು ಹೊರಗೆ ಬಿಸಾಡಿದ್ದೇನೆ. ನೆನ್ಪುಂಟಲ್ಲ, ಲಾಸ್ಟ್ ಟೈಮ್ ನಾನು ತಮ್ಮನೇ ಕೊಟ್ಟಿದ್ದೆ. ಇದೇ ಪರಿಸ್ಥಿತಿ ನನಗೆ ನನ್ನ ಮನೆಯಲ್ಲಿ ಆದದ್ದು. ಯಪ್ಪ, ನಾನು ಎಷ್ಟು ಭಯಪಟ್ಟಿದ್ದೇನೆ. ಯಾಕಂದ್ರೆ ವಿಸಿಲ್ ಯಾವಾಗಲೂ ಗಟ್ಟಿಯಾಗಿರ್ಬೇಕು, ನೋಡ್ಬೇಕು ಲೂಸ್ ಉಂಟಾ ಅಂತ. ಲೂಸ್ ಇದ್ರೆ ಮಾತ್ರ ಆಗೋದು. ನಾನು ಎಷ್ಟು ಭಯಪಟ್ಟಿದ್ದೇನೆ ಅಂತ ಹೇಳಿದ್ರೆ ಎಷ್ಟು ಭಯಪಟ್ಟಿದ್ದೇನೆ ಅಂತ ಹೇಳಿದ್ರೆ ಅರ್ಧ ಜೀವ ಹೋಗಿ ಬಂದಿದೆ. ಇಬ್ರು ಮಕ್ಕಳಿದ್ರು, ಹಸ್ಬೆಂಡ್ ಡ್ಯೂಟಿಯಲ್ಲಿ ಇದ್ರು. ಸೊ ನಾ ವಿಡಿಯೋ ಕೂಡ ಹಾಕಿದ್ದೇನೆ. ಏನು ಮನೆಯಲ್ಲಿ ನಡೀತು ಅದೆಲ್ಲ ನಾನು ಹಾಕಿದ್ದೇನೆ, ಅಂದ್ರೆ ಹೇಳಿದ್ದೇನೆ ನಿಮಗೆ. ಏನಿಲ್ಲ, ವಿಸಿಲಾಯಿತು ಕುಕ್ಕರ್, ವಿಸಿಲಾಕಿ ಗ್ಯಾಸ್ ಆಫ್ ಮಾಡಿದ್ದೇನೆ. ಸ್ವಲ್ಪ ಹೊತ್ತಿನಲ್ಲಿ ಉಂಟಲ್ಲ, ಇಡೀ ಕಾರಂಜಿಯಾಗಿ ನೀರು ಚಿಮ್ಮಿದೆ. ಎಂತ ಅಂತ ಹೇಳಿಲ್ಲ, ಇಡೀ ಮೇಲೆ ನೀರು ಫುಲ್ ಮಿಸ್ಟ್ ಆದಾಗೆ ಆಯ್ತು, ಫುಲ್ ಮಿಸ್ಟ್. ಎಂತ ಕಾಣಲಿಲ್ಲ ನನಗೆ, ಒಂದು ಧೈರ್ಯ ಇಲ್ಲಿಂದ ಬಂತ ಹೇಳಿಲ್ಲ. ಇವಳ ಹತ್ರ ಹೇಳಿದೆ, ಸ್ವೀಟ್ ಹತ್ರ ಆ ಬಾಗಿಲು ಓಪನ್ ಮಾಡು ಅಂತೇಳಿ. ಹಾಗೆ ಬಾಗಿಲು ಓಪನ್ ಮಾಡು ಅಂತ ಹೇಳಿದೆ ನಾನು. ಹಾಗೆ ಬಾಗಿಲು ಓಪನ್ ಮಾಡಿದ್ದವಳು ಕುಕ್ಕರನ್ನು ಹಿಡ್ಕೊಂಡು ತೆಗೆದು ಬಿಸಾಡಿದ್ದು ಹೊರಗೆ. ನಾನು ಅದು ಹೇಳಿದ್ದೇನೆ ವಿಡಿಯೋದಲ್ಲಿ. ಅದೇ ಈಗ ಅವಳು ತೋರಿಸಿ ಹಾಗೆ ಮಾಡ್ಬೇಕು. ಯಾಕೆ ಮಾಡ್ಬೇಕಂತ ಹೇಳಿದ್ರೆ, ಆ ಕುಕ್ಕರ್ ವಿಸಿಲ್ ಹೊಡಿಯುವಾಗ ಅದಕ್ಕೆ ಬಟ್ಟೆ ಇರಬೇಕು ವಿಸಿಲ್ ಮೇಲೆ. ಆಮೇಲೆ ಅದನ್ನು ತೆಗೆದುಕೊಂಡು ಅಲ್ಲಿ ನೀರು ಬಿಟ್ಟರೆ ಆಯ್ತು, ಅದು ಕೂಲ್ ಆಗ್ತದೆ. ಅದಕ್ಕೆಲ್ಲ ಅದು ನಾಟಲಿಲ್ಲ, ಬಟ್ಟೆ ಸಹ ನಾಟುದಿಲ್ಲ. ಬಟ್ಟೆ ನಾವು ಅದು ಸಹ ಯಾವ ಬಟ್ಟೆ ಇಟ್ಟದ್ದು ಗೊತ್ತುಂಟ, ಕೆಳಗೆ ನಮ್ದು ದಪ್ಪ ಮ್ಯಾಟ್ ಆಗಿ ಇನ್ನೊಂದು ಮ್ಯಾಟ್ ಅಲ್ಲ, ಅದ್ರಾಗಿ ಇನ್ನೊಂದು ದಪ್ಪ ಬಟ್ಟೆ ಅದನ್ನ ಮೇಲೆ ಹಾಕಿದ್ದು ನಾನು. ಆದ್ರೂ ಅದು ಇದಾಗ್ಲಿಲ್ಲ. ಅದ್ರಿಂದ ಸಹ ಹೀಗೆ ನೀರು ಬಿಡಬೇಕು, ಅದು ಮೈಂಡಿಗೆ ಹೋಗ್ಲಿಲ್ಲ. ನೀರು ಬಿಟ್ಟಾಗ ಅದು ಕೂಲ್ ಆಗ್ತದೆ. ಕೂಲ್ ಆದ್ಮೇಲೆ ಅದು ಗ್ಯಾಸ್ ಪ್ರೆಷರ್ ತನ್ನಷ್ಟಕ್ಕೆ ಆಫ್ ಆಗ್ತದೆ. ಅದಷ್ಟು ಮೈಂಡಿಗೆ ಹೋಗ್ಲಿಲ್ಲ. ಸೊ ಅದನ್ನು ನಾನು ತೆಗೆದದ್ದು, ಕುಕ್ಕರ್ ಇದ್ದದ್ದು ಹೊರಗೆ ಬಿಸಾಡಿದ್ದು. ಅದೊಂದು ಹೇಳ್ತಾರಲ್ಲ, ತೀರ ಮಹಿಳೆ ಆಗಿ ನಾನು ಉಂಟ ನನಗೆ. ಅಂದ್ರೆ ಅದು ಎಲ್ಲಿ ಸ್ಫೋಟ ಆಗ್ತದೆ ಅಂತ ಅದೊಂದು ಅದೇ ಈಗ ತೋರಿಸುವಾಗ ಗೈಸ್ ಈಗ ನೆನಪಾಯ್ತು ನನಗೆ. ಅದನ್ನು ನಾನೀಗ ಹೇಳಿದ್ದೀನಿ ಮಾತ್ರ. ಮತ್ತೆ ಬಿಗ್ ಬಾಸ್ ಎಲ್ಲ ನೀವೆಲ್ಲ ನೋಡ್ತಾ ಇದ್ದೀರಾ, ಹೇಗಾಗ್ತದೆ ಪ್ರೋಗ್ರಾಮ್? ನಮ್ಗೆ ಒಂದು ಅಂದ್ರೆ ರಕ್ಷಿತಾ ಶೆಟ್ಟಿ ಇರೋ ಕಾರಣ ಸ್ವಲ್ಪ ನೋಡ್ತೇವೆ. ಗಿಲ್ಲಿದು ಸೂಪರ್ ಆಗ್ತದೆ, ಅದಕ್ಕೆ ತುಂಬಾ ನಮ್ಗೆ ಹೇಳಿಕ್ಕೆ ಅದು ಗಿಲ್ಲಿದು ತುಂಬಾ ಅಶ್ವಿನಿ ಪಾರ್ಟ್ನರ್. ಹಾಗಾಗಿ ಅದೆಲ್ಲ ನಾವು ನೋಡುದಿಲ್ಲ, ಮನೆಯಲ್ಲಿ ಬಿಡುದಿಲ್ಲ, ನೋಡ್ತೇವೆ. ಅಂದ್ರೆ ಎಂತ ಗೊತ್ತುಂಟ, ರೆಗ್ಯುಲರ್ ಆಗಿ ನೋಡುದಿಲ್ಲ. ಹಾಗೆ ಏನಾದ್ರೂ ತುಂಬಾ ಒಳ್ಳೆದಿದ್ರೆ ಒಂದು ನೋಡು ಅಂತ ಹೇಳಿದ್ರೆ ನೋಡ್ತೇವೆ. ಓದ್ಲಿಕ್ಕಲ್ಲಿರುವಾಗ ಆಗುದಿಲ್ಲಪ್ಪ ನೋಡಿ. ನನ್ಗೆ ಎಂತ ಗೊತ್ತುಂಟ ಗೈಸ್, ಇದು ಜಾಸ್ತಿ ಕಿರಿಕಿರಿ ಗಲಾಟೆ ಅದು ನಮ್ಗೆ ಇಷ್ಟ ಆಗುದಿಲ್ಲ. ನಾನು ಚಿನ್ನ ಜೊತೆ ಜೋರು ಮಾಡ್ತೇನೆ, ಇದು ಮಾಡು ಬೇಡ, ಬಂದ್ ಮಾಡು ಬೇಡ ಅಂತೇಳಿ. ಸೊ ಅದಕ್ಕೋಸ್ಕರ ಜಾಸ್ತಿ ಗಲಾಟೆ ಕಿರಿಕಿರಿ ಅದು ನಮ್ಗೆ ಇಷ್ಟ ಆಗುದಿಲ್ಲ. ಅದಕ್ಕೆ ನಾನು ಅವಳಿಗೆ ಜೋರು ಮಾಡ್ತೇನೆ, ತೆಗಿ ಬೇಡ ಅಂತ, ಆಗಲಿ ಜೋರು ಮಾಡ್ತೇನೆ. ಆದ್ರೂ ಗಿಲ್ಲಿದು ಒಳ್ಳೇದಾಗ್ತದೆ. ಮತ್ತೆ ರಕ್ಷಿತಾ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೇವೆ. ನಮ್ಮ ಕರ್ನಾಟಕದ ತುಳುನಾಡಿನ ಹುಡುಗಿ ಅಲ್ವಾ, ಅದಕ್ಕೆ ನಾವು ತುಂಬಾ ಸಪೋರ್ಟ್ ಮಾಡೋದು ಅವಳಿಗೆ. ಸಪೋರ್ಟ್ ಮಾಡ್ತೇವೆ ಅಂದ್ರೆ ಯಾರನ್ನು ದೂರ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಅವ್ರ ಹತ್ರ ಮೊದಲೆಲ್ಲ ಅದೆಲ್ಲ ಇರ್ತದೆ ಅದೆಲ್ಲ. ಯಾಕೆ ಹೇಳಿದ್ರೆ ಕೆಲವರು ಅದನ್ನೊಂಥರ ಗಂಭೀರ ಮಾಡಿಕೊಂಡು ದೊಡ್ಡ ಮಾಡಿಕೊಂಡು ಬಿಗ್ ಬಾಸ್ ಅನ್ನೇ ದೊಡ್ಡದು ಹೈಲೈಟ್ ಮಾಡಿಕೊಂಡು ಕೆಲವರಿದ್ದಾರೆ, ಅದನ್ನೇ ದೊಡ್ಡ ಹೈಲೈಟ್ ಮಾಡ್ತಾರೆ. ಅಂತದೇನಿಲ್ಲ. ಹಾಗೆ ಅವರವರ ಟ್ಯಾಲೆಂಟ್ ಪ್ರಕಾರ ಅವರವರು ವಿನ್ ಆಗ್ತಾರೆ ಅಷ್ಟೇ. ಮತ್ತೆ ಅವರವರ ಗೇಮ್ ಅಲ್ಲಿ ಆಟ ಆಡ್ಬೇಕು, ಆಟ ಆಡಿಕೊಂಡು ಅವರವರದ್ದು ಏನ್ ಟ್ಯಾಲೆಂಟ್ ಉಂಟು ತೋರಿಸ್ಬೇಕು ಅಷ್ಟೇ. ನಮ್ಮ ಟ್ಯಾಲೆಂಟ್ ಲೇಡಿ ನೋಡಿ ಇಲ್ಲಿ. ಮತ್ತೆ ನಾವು ನಮ್ದು ಇದೆಲ್ಲ ಎಂತ ಗೊತ್ತುಂಟ, ಅಂದ್ರೆ ಎಂತ ಹೇಳಿಕ್ಕೆ ಬಂದಂತ ಅದೇ ನಾವು ಯಾವಾಗಲೂ ನೋಡುದಿಲ್ಲ. ತುಂಬಾ ಇಂಟ್ರೆಸ್ಟಿಂಗ್ ಇದ್ರೆ ನೋಡ್ತೇವೆ ಅಷ್ಟೇ. ಮತ್ತೆ ಎಂತ ಉಂಟು ಅದರಲ್ಲಿ ಅಂತದೇನಿಲ್ಲ. ಯಾವಾಗಲೂ ಗಲಾಟೆ ಕಿರಿಕಿರಿ ಅದುವೇ ಇರೋದು.
ಅಶ್ವಿನಿ ಅವರು ತುಂಬ ಜೋರು, ಏನು ಮಾಡುದು, ಅವರ ನೇಚರ್ ಹಾಗೆ ಏನ, ಅದು ಅವರನ್ನು ಯಾರು ಇಷ್ಟಪಡುದಿಲ್ಲ, ಕರ್ನಾಟಕ ಜನತೆ ಯಾರು ಕೂಡ ಇಷ್ಟಪಡುದಿಲ್ಲ, ನಾವು ಕೂಡ ಅಷ್ಟೇ ಇಷ್ಟಪಡುದಿಲ್ಲ, ನಮಗೆ ಇಷ್ಟ ಆಗುದಿಲ್ಲ ಅದಕ್ಕೆ ಹೇಳುದು ಸಣ್ಣದಿರುವ ಮಕ್ಕಳಿಗೆ ಒಂದು ಬುದ್ಧಿ ಕಲಿಸಬೇಕು, ಮತ್ತೆ ನೀತಿ ಪಾಠ ಕಲಿಸಬೇಕು, ಅದೆಲ್ಲ ಕಲಿಸಿದ್ರೆ ಮಾತ್ರ ಮಕ್ಕಳಿಗೆ ಮನೆಯಲ್ಲಿ ಒಂದು ತಂದೆ ತಾಯಿ, ನಾನೊಂದು ಫೇಸ್ಬುಕ್ಗೆ ಕೂಡ ಹಾಕಿದ್ದೇನೆ, ಯಾಕಂತ ಹೇಳಿದ್ರೆ ಒಂದು ಬೇರೆ ಒಂದು ಇನ್ಸಿಡೆಂಟ್ ಬಗ್ಗೆ. ಹಾಗೆ ನಾನು ಹೇಳುದು ಮಕ್ಕಳಿಗೆ ಮನೆಯಿಂದಲೇ ಸಣ್ಣದಿರುವಾಗಲೇ ಜವಾಬ್ದಾರಿ ಕೊಡಬೇಕು, ಕಷ್ಟವನ್ನೆಲ್ಲ ತಂದೆ ತಾಯಿ ಹೇಳ್ಬೇಕು, ಒಳ್ಳೆ ನೀತಿ ಪಾಠಗಳನ್ನು ಕಲಿಸಬೇಕು. ಅಂದ್ರೆ ಅವರಿಗೆ ಅಶ್ವಿನಿ ಅವರ ಕಷ್ಟದ ಬಗ್ಗೆ ಗೊತ್ತು ಮಾಡಿಸ್ಬೇಕು. ಕಷ್ಟದೆಲ್ಲ ಗೊತ್ತಿರಲಿಕ್ಕಿಲ್ಲ, ಒಂದು ಬೆಳೆದ ವಾತಾವರಣ ಆ ರೀತಿ ಇರ್ಬೋದು ಮನೆಯಲ್ಲಿ, ಬೆಳೆಸಿದ ವಾತಾವರಣ ಅದೇ ರೀತಿ, ಅದೇ ಬೆಳೆದ ವಾತಾವರಣ ಅಂದ್ರೆ ಅದುವೇ ಮನೆಯಲ್ಲಿ. ಯಾಕೆ ಹೇಳಿದ್ರೆ ನಮ್ಮ ಗಿಲ್ಲಿ ಮತ್ತು ಇವರಿಗೆ ಬೆಳೆದ ವಾತಾವರಣ ಬೇರೆ ರೀತಿ ಉಂಟು, ಅವರು ಪಾಪದವರ ಮಕ್ಕಳು ಅಷ್ಟೆಲ್ಲ ಅವರದೊಂದು ವ್ಯಕ್ತಿತ್ವ ಆ ರೀತಿ ಉಂಟು, ಎಲ್ಲ ಹಾಗೆ ನೇಚರ್ ಆಗಿ ಉಂಟು. ಮತ್ತೆ ಅದನ್ನು ಹೇಳ್ತಾರಲ್ಲ, ಬದಲಾಯಿಸ್ಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ಹುಟ್ಟುಗುಣ. ಆ ಹುಟ್ಟುಗುಣ ಎಂಬುದು ಅದು ಹೇಳ್ತಾರಲ್ಲ, ಹುಟ್ಟುಗುಣ ಸುಟ್ಟರು ಕೂಡ ಹೋಗುದಿಲ್ಲ ಅಂತೇಳಿ, ಅದಕ್ಕೆ ಏನು ಮಾಡ್ಲಿಕ್ಕೆ ಆಗುದು. ಮತ್ತೆ ನಾವು ಅಶ್ವಿನ ಗೌಡ ಬಗ್ಗೆ ನಾವು ಹೇಳುದಿಲ್ಲ ವಿಡಿಯೋದಲ್ಲಿ, ಯಾಕೆ ಹೇಳಿದ್ರೆ ಒಬ್ಬೊಬ್ಬರ ನೇಚರು, ಕೆಲವರು ಜೋರು ಇರ್ತಾರೆ, ಅವರನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು, ಇಲ್ಲ ಆಗುದಿಲ್ಲ. ಕೆಲವರು ಸ್ಟ್ರೇಟ್ ಫಾರ್ವರ್ಡ್, ಮುಖ ಕೊಟ್ಟಾಗಿ ಮಾತಾಡ್ತಾರೆ, ಒಬ್ಬೊಬ್ಬರ ನೇಚರ್ ಹಾಗೆ ಇರ್ತಾರೆ, ಅದಕ್ಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಕೆಲವರು ಸುಮ್ಮನೆ ಕೂರ್ತವಳವರು ಇದ್ದಾರೆ, ಯಾವುದಕ್ಕೆ ಏನು ಹೇಳದೆ ಕಮೆಂಟ್ ಹೇಳೋದು, ಇನ್ನೊಬ್ರು ಆ ಕೂಡಲೇ ಆನ್ಸರ್ ಕೊಡುವವರು ಇದ್ದಾರೆ ಇಲ್ಲಿ. ದಟ್ಟನಲ್ಲ ತಟ್ಟನೆ, ತಟ್ ಅಂತ ಉತ್ತರ ಕೊಡಿ. ನಾಳೆ ಇವತ್ತು ರಾತ್ರಿ 10 ಗಂಟೆ ನೀನು ವಿಡಿಯೋ ನೋಡು, ಆ ಕನ್ನಡದಲ್ಲಿ ಅವರು ಹೇಳೋದು ತಟ್ ಅಂತ ಉತ್ತರ ಕೊಡಿ. ಹಾಗೆ ಹೇಳೋ ಆಗಲೇ ಸ್ಪಾಟ್ ಆನ್ಸರ್ ಕೊಡ್ತಾಳೆ. ಮತ್ತೆ ನಾವು ಅಶ್ವಿನಿ ಗೌಡರ ಬಗ್ಗೆ ಮುಖಕ್ಕೆ ಮುಡಿಯೋಗಿ ಮಾತಾಡೋದು ಇವರು. ನಾವು ನಮ್ಗೆ ಹೇಳುದು ಈಗ ಯಾರು ಏನೋ ನಮಗೂ ಕೂಡ ಅವರ ಪರಿಚಯ ಇಲ್ಲ, ಈಗ ಕೆಲವರೆಲ್ಲ ಅವರನ್ನು ಇದು ಮಾಡಿ ಹಾಗೆ ಹೀಗೆ ಮಾಡಿ ಮಾತಾಡ್ತಾರೆ. ಹೇಳುದು ಯಾರಿಗಾದ್ರೂ ಯಾರನ್ನು ನಾವು ದೂರುದಿಲ್ಲ, ಏನು ಕೂಡ ಹೇಳ್ಬಾರ್ದು, ಯಾರಿಗೆ ಅಷ್ಟೇ ಹೇಳ್ಬೇಕು. ಈಗ ಅದರಲ್ಲಿ ಯಾರಿಗೆ ಏನು ಹೇಳಲಿಕ್ಕೇನಿಲ್ಲ, ಅವರವರ ಇದು ನೇಚರ್ ಅಂತ ಕಲಿಸ್ಯಾರ, ಮತ್ತು ಅವರ ಟ್ಯಾಲೆಂಟ್ ಪ್ರಕಾರ ಅವರು ವಿನ್ ಆಗಲಿ ಬರಲಿ, ನಮಗೆ ಎಲ್ಲರಿಗೆ ಯಾರು ಬಂದರೂ ಒಂದು ಖುಷಿ. ಮಾತ್ರ ರಕ್ಷಿತ ಬಂದರೆ ತುಳುನಾಡು ಹುಡುಗಿ ಬಂದ್ಲು ಅಂತ ಒಂದು ಖುಷಿ ಅಷ್ಟೇ. ಮತ್ತೆ ನಿಮಗೆ ಯಾರು ಫೇವರಿಟ್ ಕಂಟೆಸ್ಟೆಂಟ್ ಅಂತ ಕಮೆಂಟ್. ನಮಗೆ ಇಲ್ಲಿ ಗಿಲ್ಲಿ ಮತ್ತು ರಕ್ಷಿತ ಮಾತ್ರ, ಅವರಿಬ್ಬರು ಯಾರು ಬಂದರೂ ತೊಂದರೆ ಇಲ್ಲ. ಬೇರೆ ಬಂದರೂ ತೊಂದರೆ ಇಲ್ಲ, ನಮಗೆ ಹಣ ಹೆಚ್ಚುವುದು, ನಮಗೇನು ಲಾಭ ಉಂಟಾ ಗೈಸ್? ಯಾರು ಬರಲಿ, ಅವರವರ ಟ್ಯಾಲೆಂಟ್ ಅಷ್ಟೇ, ಅವರವರಲ್ಲಿ ಆಟ ಆಡ್ತಾರೆ, ಕಷ್ಟಪಡ್ತಾರೆ ಅವರು ಕೂಡ ಅಷ್ಟೇ. ಅದು ಕರ್ನಾಟಕ ಜನತೆ ನೋಡ್ತಾರೆ, ಲೈವ್ ವಿಡಿಯೋ ನೋಡ್ತಾರೆ. ಸೊ ಅದೆಲ್ಲ ನಾವೇನು ಹೇಳಿಕ್ಕೆ ಆಗುದಿಲ್ಲ, ಯಾರನ್ನು ಯಾರಿಗೆ ಸಹ ದೂರ್ಲಿಕ್ಕೆ ಆಗುದಿಲ್ಲ ಅಲ್ವಾ, ಅವರವರ ಟ್ಯಾಲೆಂಟ್ ಅಷ್ಟೇ. ಗಂಟೆ 7 ಆಯ್ತು, ನಾವೀಗ ಸ್ವಲ್ಪ ಹೊರಗಡೆ ಹೋಗಿ ಏನಾದ್ರು ಚಾಟ್ಸ್ ತಿನ್ನುವ ಅಂತ ಹೇಳಿತ್ತು, ಚಾ ಕುಡಿಯುವ ಅಂದಲಿಯಾ? ಚಾ ಕುಡಿಯುವ ಅಂತ ಮನಸ್ಸಿತ್ತು. ಆದ್ರೂ ಈ ಒಂದು ವಾತಾವರಣದಲ್ಲಿ ಹೊರಗೆ ಹೋಗ್ಲಿಕ್ಕೆ, ವಾತಾವರಣದಲ್ಲಿ ಮಳೆ ನಿಂತಿದೆ, ಗುಡುಗು ನಿಂತಿದೆ, ನಿಮಗಾಗಿ ಎಲ್ಲ ನಿಂತಿದೆ. ಎಲ್ಲಿ ವಾಪಸ್ ಬಂದ್ರೆ ಅಮ್ಮ ಬೊಬ್ಬೆ ಹೆಸರು ಮಾಡ್ತಾಳೆ, ಹೋಗು ಮನೆ ಹೋಗು ಅಂತ. ಹಾಗೆ ನಾವು ಒಂದು ರೌಂಡ್ ಹೋಗಿ ಬರುವ, ಹೇಗೂ ನಾವು ಹೊರಡಿದ್ದೇವಲ್ಲ, ಮತ್ತೆ ಕೆಲಸ ಎಲ್ಲ ಆಗಿದೆ, ಮತ್ತೆ ಅನ್ನ ಎಲ್ಲ ಉಂಟು ನೋಡಿ. ಇವತ್ತು ಬೂತಾಯಿ ಪದಾರ್ಥ ಮಾಡಿದ್ದೀನಿ, ಒಳ್ಳೇದುಂಟು ಬೂತಾಯಿ ಪದಾರ್ಥ. ಮೊನ್ನೆ ನಾನು ಹೇಳಿದ್ದೇನೆ ವಿಡಿಯೋದಲ್ಲಿ ಹಸ್ಬೆಂಡಿಗೆ, ನೀವು ಕೇಳಿರ್ಬೋದು, ಬೂತಾಯಿ ಪದಾರ್ಥ ಮಾಡಿಬಿಡಿ, ಅವರಿಗೆ ಅವರ ಫೇವರೇಟ್ ಬೂತಾಯಿ ಪದಾರ್ಥ. ಸೊ ಅದನ್ನು ಮಾಡಿದ್ದೇನೆ, ಮತ್ತೆ ಫ್ರೈ ಮಾಡಿದ್ದೇನೆ. ಆಮೇಲೆ ಎಂತ ಪಲ್ಯ, ಹೀರೆಕಾಯಿ ಪಲ್ಯ ಕೂಡ ಅದೆಲ್ಲ ಉಂಟು. ಇದೊಂದು ಚಾಟ್ಸ್ ಒಂದು ಸೈಡಿಗೆ ಏನಾದರೂ ತಿಂದು ಬರುವ ಅಂತ ಅಷ್ಟೇ. ಅದು ತಿಂದು ಒಂದು ಮಕ್ಕಳು ಊಟ ಮಾಡ್ತಾರಿಲ್ಲ ನೋಡ್ಬೇಕು, ಊಟ ಮಾಡ್ತಾರೆ. ಊಟ ಮಾಡೋದು ಅಂದಿನಿಗೆ ಎಂತ ಬೇಕಾದದ್ದು ತಟ್ಟ ಅಂತ ಉತ್ತರ ಕೊಡು. 3, 2, 1. ಅವ್ರು ತಟ್ಟಲ್ಲಿ ಉತ್ತರ ಕೊಡು ಅಂತ ಹೇಳಿ, ತಟ್ಟ ಅಂತ ಹೇಳಿ, ತಟ್ಟ ಏನು ಕೊಡುದಿಲ್ಲ, ನಿಂಗೆ ಯಾವ್ದು ಬೇಡ ಅಂತ. ಚರ್ಮರಿ ಆಗಿತ್ತಾ ಅಲ್ಲಿದು? ಒಂದು ಕಡೆ ನಾವು ಮೊನ್ನೊಂದು ಬೇರೆ ಕಡೆ ತಿಂದಾಗ ಅದು ಎಂತ ಗೊತ್ತುಂಟ, ಚರ್ಮರಿ ಒಳ್ಳೆ ಉಂಟು, ಅವರು ಎಲ್ಲವನ್ನು ಸ್ವಲ್ಪ ಮಿಕ್ಸ್ ಮಾಡಿದ್ರು, ಅದು ಇಲ್ಲ ಅಂತೆ. ಇವರು ಹೇಳ್ತಾರೆ ಅದು ಆಫ್ ಆಯಿಲ್ ಮಾಡಿ ಏನೋ ಕೊಡ್ತಾರೆ ಅಂತ. ಚರ್ಮರಿಗೆ ಹಾಫ್ ಆಯಿಲ್ ಮಿಕ್ಸ್ ಮಾಡಿ ಕೊಡು, ಮತ್ತೆ ಸ್ವಲ್ಪ ಇದಾಗ್ತಾರೆ ಎಂತ ಮಟನ್ ಸೂಪ್ ಹಾಕ್ತಾರೆ, ಕೆಲವರಿಗೆ ಅದು ಇಷ್ಟ ಆಗ್ತದೆ. ಅದಕ್ಕೆ ಅಲ್ಲಿ ಆ ಅಂಗಡಿಗೆ ಟೋಕನ್ ತಗೊಂಡು ಹೋಗ್ಬೇಕು. 6 ಗಂಟೆ ಟೋಕನ್ ತೆಗೆದ್ರೆ 8 ಗಂಟೆ ಸಿಗ್ತದೆ ನಿಮಗೆ, ಅಷ್ಟು ಜನ ಉಂಟು ಕ್ಯೂ. ಅವಿಲ್ ಮಿಲ್ಕ್ ನೋಡ್ಬೇಕಲ್ಲ, ಅವಿಲ್ ಮಿಲ್ಕ್ ಕೊನೆ ಬಾಳೆಗೊನೆ ನಿಲ್ಲಿಸಿದ್ದಾರೆ. ಎಂತ
ನಾವೀಗ ಒಂದ್ಸಲ ಒಂದು ರೌಂಡ್ ಫುಲ್ ಖಾಲಿ ರೌಂಡ್ಸ್ ಹೋಗಿ ಬರುವ ಅಷ್ಟೇ. ಮತ್ತೆ ರೌಂಡ್ಸ್ ಹೇಳಿಕೊಂಡು ನನಗೆ ಶಾರ್ಮ ತೆಗೆದು ಕೊಡ್ಲಿಕ್ಕೆ ಸಹ ಇಲ್ಲಪ್ಪ, ಸೀದಾ ಬರೋದು ವಾಪಸ್, ಮನೇಲಿ ಊಟ ಮಾಡೋದು ಅಷ್ಟೇ. ಈ ಚಾರಲ್ಲಿ ನೋಡಿ ಫಸ್ಟ್ ಟೈಮ್ ಕೂತದ್ದು ಬ್ಲಾಗ್ ಅಲ್ಲಿ, ಇಷ್ಟರವರೆಗೆ ಈ ಚಾರಲ್ಲಿ ಕೂತ್ಕೊಳ್ಳಿಲ್ಲ. ಈಗ ನಾನು ಹೇಳೋದು ಕೇಳು, ಈ ಚಾರಿನಲ್ಲಿ ಹೇಗೆ ಹೇಗೆ ಕಾಣ್ತಾ ಹಾಗೆ ಕಾಣ್ತದೆ. ಹಾಂ ನಾನು ನಾನಾಗಿ ಕಾಣ್ತೇನೆ, ಅದಕ್ಕೆ ನಾನು ನಾನೇ ನೀನೇ. ನಾನು ಹೇಳಿಲ್ಲ ಈಗ ಒಂದು ಪ್ಲಾನ್ ಮಾಡುವ, ಎಲ್ಲ ಹೊರಡಿ ಒಂದ್ಸಲ ಸುಮ್ಮನೆ ಒಂದು ರೌಂಡ್ ಹಾಕಿ ಸೀದಾ ಬರುವ ವಾಪಸ್. ಕೇಕ್ ತೆಗೆದುಕೊಡಿ, ನಿನ್ನೆ ನೀವು ಹೇಳಿದ್ದೀರಿ. ಎಲ್ಲಿ ಉಂಟು? ಕೇಕ್ ಉಂಟು. ಎಲ್ಲಿ ಉಂಟು? ಹಾಂ ಆಯ್ತು, ಕೇಕ್ ಮಾತಾಡುವ, ಬೇರೆ ಏನು ಬೇಡ. ಡ್ಯಾಡಿ ಓಕೆ ಕೇಕ್ ಹಾಂ ಡ್ಯಾಡಿ ಆ ಕಾರಲ್ಲಿ ಕೇಕ್ ಇವಳ ಮುಖ ನೋಡಿ ಆಗ ಕೇಕ್ ಮಾತಾಡ. ಓಕೆ ಬಾಸ್, ಇನ್ನು ಹೊರಡೋಣ. ಹೋಗ ಬಾ, ಗುಡುಗು ಮಳೆ ಬಂದರೆ ರಿಟೈನ್. ನೋಡಿ ಗೈಸ್, ಮೊನ್ನೆ ಒಂದು ಟಾಪ್ಸಿಗೆಲ್ಲ ಕಮೆಂಟ್ಸ್ ಬಂದಿತ್ತು, ನನಗೆ ನೆನಪೇ ಇಲ್ಲ ತೋರಿಸ್ಲಿಕ್ಕೆ. ಅದು ನಾನು ಅದಕ್ಕೆ ರಿಪ್ಲೈ ಮಾಡಿದ್ದೆ, ಹಾಕುವಾಗ ತೋರಿಸ್ತೇನೆ ಅಂತೇಳಿ. ನೋಡಿ ಇದೊಂದು ಟಾಪ್ ಹಾಕಿದ್ದೇನೆ ನೋಡಿ, ಇದು ಆಫ್ಲೈನಿಂದ ತಗೊಂಡದ್ದು, ರಿಲಯನ್ಸಿಂದ. ಯಾಕೆ ಹೇಳಿದರೆ ಅಲ್ಲಿ ನೀವೆಲ್ಲ ಹೋದರೆ ತೆಗಿಬೋದು, ಕಲೆಕ್ಷನ್ ಒಳ್ಳೆಯದು ಬಂದಿದೆ. ಸೊ ಹೋಗಿ ನೋಡಿ, ನಿಮಗೆ ಚಾಯ್ಸ್ ಆಗೋದನ್ನು ತಗೊಳ್ಳಿ. ಓಕೆ, ಇವತ್ತು ಪಾವ್ ಭಾಜಿ ನೋಡಬೇಕು ಹೇಗೆ ಅಂತ. ತುಂಬ ಚೆನ್ನಾಗಿ ಅಷ್ಟೇ, ಅದು ಬಟಾಣಿ ನನಗೆ ಗೊತ್ತಿಲ್ಲ, ನೋಡುವ ಎಂತ ಇಲ್ಲ. ಎಲ್ಲರೂ ಅದೆಲ್ಲ ತಿನ್ನೋದು ಮಸಾಲೆ ಪುರಿ, ಇದು ಬಂದ ಕೂಡ ಅದೆಲ್ಲ ಬಿಟ್ಟು ನೋಡಿ, ಅದೇ ತಿನ್ನಬೇಕು. ಈಗ ಇದು ಬಂತು, ಅದೀಗ ಚಿನ್ನ ಬೇಕಾ ತಕ್ಕೋಯ್ತಾ, ಚಿನ್ನ ಬೇಡ ತಕ್ಕೋ, ನಿಂಬಳೆ ಹಾಕೋದಕ್ಕೆ. ಏನೇನು ಬರುತ್ತಾಗಿದೆ, ಅದು ತುಂಬ ಇದಾಗಿ ಉಳಿ ಆಗ್ತದೆ ಅದು. ನಗುವ